ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಂಪಾರ್ಟೆಂಟ್ ಮೆಸೇಜ್ ನಿಮ್ಮೆಲ್ರಿಗೂ ಬರ್ತಾ ಇದೆ ಇವತ್ತು. ಐ ಆಮ್ ಡ್ಯಾಮ್ ಶ್ಯೂರ್ ಈ ಒಂದು ಮೆಸೇಜ್ ಐ ಥಿಂಕ್ ತುಂಬ ಜನರಿಗೆ ರೀಚ್ ಆಗಬೇಕು. ಐ ಡೋಂಟ್ ನೋ, ಆಲ್ ಆಫ್ ಅ ಸಡನ್ ಒಂದಷ್ಟು ಮೆಸೇಜಸ್, ಒಂದಷ್ಟು ಏಂಜಲ್ಸ್ ಗೈಡೆನ್ಸ್ ಟ್ಯಾಪಿನ್ ಆಗ್ತಾಯಿತ್ತು ಇವತ್ತು. ಐ ಥಾಟ್ ನಿಮಗೆ ಅದನ್ನ ಕೊಡೋಣ ಅಂತ. ಫಸ್ಟಿಗೆ ನಾನು ಕಾರ್ಡ್ಸ್ ಪುಲ್ ಮಾಡ್ಕೊಂಬಿಡ್ತೀನಿ. ಲೆಟ್ಸ್ ಸಿ ಏನೆಲ್ಲ ಇಂಪಾರ್ಟೆಂಟ್ ಮೆಸೇಜಸ್ ನಿಮಗೆ ಈ ಒಂದು ಸಿಚುವೇಶನಿಗೆ ಬರ್ತಾ ಇದೆ ಅಂತ. ಓಕೆ, ಫಸ್ಟ್ ಮೆಸೇಜ್ ನಿಮಗೆ ಬಂದಿದೆ ಸ್ಟಾರ್ ಕಾರ್ಡ್, ಮೇಜರ್ ಆರ್ಕಾನ. ಸೆಕೆಂಡ್ ಬಂದುಬಿಟ್ಟು 6 ಆಫ್ ಕಪ್ಸ್. ಓಕೆ, ಥರ್ಡ್ ಬಂದುಬಿಟ್ಟು ಅಗೇನ್ ಇಟ್ಸ್ ಒನ್ ಮೋರ್ ಮೇಜರ್ ಆರ್ಕಾನ ವಿಚ್ ಇಸ್ ಜಸ್ಟಿಸ್, ಆ್ಯಂಡ್ ಫೋರ್ತ್ ಈಸ್ 2 ಆಫ್ ಪೆಂಟಕಲ್ಸ್. ಓಕೆ, ಎಸ್, ಇದೊಂದು ಕಲೆಕ್ಟಿವ್ ಮೆಸೇಜಸ್ ಆಗಿರುತ್ತೆ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದ್ರೂ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಮೇಯ್ನಾಗಿ ಓಕೆ, ಒಂದಷ್ಟು ರಿಲೇಷನ್ಶಿಪ್ ಮೆಸೇಜಸ್ ಕೂಡ ಬರ್ತಾ ಇದೆ, ಆ್ಯಂಡ್ ಕರಿಯರ್ ರಿಲೇಟೆಡ್, ಫ್ಯೂಚರ್ ಚಾಯ್ಸಸ್ ರಿಲೇಟೆಡ್ ಮೆಸೇಜಸ್ ಕೂಡ ಬರ್ತಾ ಇದೆ. ಸೊ ಫಸ್ಟ್ ಎನರ್ಜಿ ಏನಿದೆ, ದ ಸ್ಟಾರ್. ಅಗೇನ್ ಇಟ್ಸ್ ಅ ಮೇಜರ್ ಆರ್ಕಾನ. ಸ್ಟಾರ್ ಬಂದುಬಿಟ್ಟು ಮೇಯ್ನಾಗಿ ಹೀಲಿಂಗ್ ಬಗ್ಗೆ ಹೇಳುತ್ತೆ. ಓಕೆ, ಸೊ ಐ ಥಿಂಕ್ ತುಂಬ ಜನ ಏನಿದ್ದೀರಾ, ನೀವು ಅಂದ್ಕೊತಾ ಇದ್ದೀರಾ ನಿಮ್ಮ ಲೈಫ್ ಒಂಥರ ಬೆಟರ್ ಆಗ್ತಾನೇ ಇಲ್ಲ, ಅಥವಾ ಪಾಸ್ಟಲ್ಲಿ ಆಗಿದ್ದು ಯಾವುದೋ ಒಂದು ಪೇಯ್ನ್ ಕಂಪ್ಲೀಟಾಗಿ ನಿಮಗೆ ಓವರ್ಕಮ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಮೇಯ್ನಾಗಿ ಆಗಿರೋ ಗಾಯ, ಅದರಿಂದ ಓವರ್ಕಮ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಹೀಲ್ ಆಗೋದಕ್ಕೆ ಆಗ್ತಾನೇ ಇಲ್ಲ, ಆ ಥರ ಒಂದು ಥಾಟಲ್ಲಿ ಇದ್ದೀರಾ ನೀವು. ಬಟ್ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಇಟ್ಸ್ ಆನ್ ಇಂಡಿಕೇಶನ್ ಹೀಲಿಂಗ್ ಆ್ಯಕ್ಚುಲಿ ಆಗ್ತಾ ಇದೆ, ನೀವು ಹೊರಗಡೆ ಬರ್ತಾ ಇದ್ದೀರಾ. ತುಂಬ ಜನ ನೀವು ಒಂಥರ ಡಿಫ್ರೆಂಟ್ ಪರ್ಸನ್ ಆಗ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ಫ್ಯೂ ಇಯರ್ಸ್ ಎಗೋ, ಒಂದಷ್ಟು 2-3 ಇಯರ್ಸ್ ಎಗೋ ನೀವು ಒಂಥರ ಡಿಫ್ರೆಂಟ್ ಪರ್ಸನ್ ಆಗಿದ್ರಿ. ಯು ಹ್ಯಾವ್ ಚೇಂಜ್ಡ್. ಇವಾಗ ತುಂಬ ಜನ ಚೇಂಜ್ ಆಗಿದ್ದೀರಾ. ಸೊ ನಿಮ್ಮ ಈ ಗ್ರೋತ್ ಏನಿದೆ, ನೀವು ಇದನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಅಂದರೆ ಏನೂ ಗ್ರೋ ಆಗ್ತಾ ಇಲ್ಲ, ನಾನು ಹೆಂಗಿದ್ದೆ ಹಾಗೆ ಇದ್ದೀನಿ. ಜಸ್ಟ್ ಇಮ್ಯಾಜಿನ್ 2-3 ಇಯರ್ಸ್ ಬ್ಯಾಕ್ ಹೆಂಗಿದ್ರಿ, ಎನರ್ಜೀಸ್ ಹೇಗಿತ್ತು, ಅದನ್ನು ನೆನಪಿಸ್ಕೊಂಡಾಗಲೇ ನಿಮಗೆ ಗೊತ್ತಾಗುತ್ತೆ ನೀವು 2-3 ಇಯರ್ಸ್ ಬ್ಯಾಕ್ ಯಾವ ಥರ ಒಂದು ಮನುಷ್ಯ ಅಥವಾ ಮನುಷ್ಯ ಆಗಿದ್ರಿ, ಇವಾಗ ಹೇಗಿದ್ದೀರಾ, ನಿಮಗೇನೆ ಆನ್ಸರ್ ಸಿಗುತ್ತೆ. ಸಮ್ಟೈಮ್ಸ್ ನಮಗೆ ಅನಿಸುತ್ತೆ ಲೈಫ್ ಒಂಥರ ಸ್ಟಕ್ಕಾಗಿ ಹೋಗ್ಬಿಟ್ಟಿದೆ, ಆ ಥರ ಥಾಟ್ ಬರುತ್ತೆ. ಬಟ್ ಆ್ಯಕ್ಚುಲಿ ಡೇ ಬೈ ಡೇ ನಾನೇನು ನೋಡ್ತಾ ಇದ್ದೀನಿ, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಡೇ ಬೈ ಡೇ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ನಿಮಗದು ಗೊತ್ತಾಗ್ತಾ ಇಲ್ಲ. ಮೇಯ್ನಾಗಿ ತುಂಬ ಜನರು ನಾನೇನು ನೋಡ್ತಾ ಇದ್ದೀನಿ, ನಿಮ್ಮ ಒಂದು ಚೈಲ್ಡ್ಹುಡ್ ಪೇಯ್ನ್ ಕ್ಯಾರಿ ಮಾಡ್ತಾ ಇದ್ದೀರಾ. ನಾನೇನು ನೋಡ್ತಾ ಇದ್ದೀನಿ ಅಂದರೆ ನಿಮ್ಮ ಚೈಲ್ಡ್ಹುಡ್ ಡೇಸ್, ಅಂದರೆ ನಿಮ್ಮ ಬಾಲ್ಯ ದಿನಗಳಲ್ಲಿ ನಿಮಗೆ ಒಂದು ಅಪ್ರಿಷಿಯೇಷನ್ ಸಿಗ್ತಾ ಇರಲಿಲ್ಲ. ಚಿಕ್ಕವ್ರು ಇರಬೇಕಾದ್ರೆ ತುಂಬ ಮೆಚ್ಯೂರಿಟಿ ಬಂದಿತ್ತು ನಿಮಗೆ. ಆ್ಯಂಡ್ ಯಾವಾಗಲೂ ನಿಮಗೊಂಥರ ಫೀಲ್, ಅಂದರೆ ನಿಮ್ಮನ್ನ ನೀವು ಯಾವಾಗಲೂ ಪ್ರೂವ್ ಮಾಡ್ಕೋಬೇಕು, ಆ ಥರ ಥಾಟಲ್ಲೇ ನೀವು ತುಂಬ ಜನ ಬೆಳೆದಿದ್ರಿ ಅಂತ ನೋಡ್ತಾ ಇದ್ದೀನಿ. ಬಟ್ ಏಂಜಲ್ಸ್ ನಿಮಗೆ ಇಲ್ಲಿ ಏನು ಮೆಸೇಜ್ ಬರ್ತಾ ಇದೆ ಅಂದರೆ, ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್, ನಿಮ್ಮ ಚೈಲ್ಡ್ಹುಡ್ ಡೆಫಿನೆಟ್ಲಿ ಕರೆಂಟ್ ಸಿಚುವೇಷನಲ್ಲಿ ನೀವು ಒಂದೊಂದು ಕಾರಣಕ್ಕೆ ರಿಯಾಕ್ಟ್ ಮಾಡ್ತೀರಲ್ವ, ಡೆಫಿನೆಟ್ಲಿ ದಟ್ ಈಸ್ ದ ರೀಸನ್. ಪಾಸ್ಟ್ ಚೈಲ್ಡ್ಹುಡ್ ಡೇಸಲ್ಲಿ ಆಗಿದ ಒಂದಷ್ಟು ಸಿಚುವೇಶನ್ಸು ಇವತ್ತು ನೀವು ಒಂದಷ್ಟು ರೀತಿಯಲ್ಲಿ ರಿಯಾಕ್ಟ್ ಮಾಡ್ತೀರ ಕೆಲವೊಂದೊಂದು ವಿಚಾರಗಳಿಗೆ. ಬಟ್ ಅದು ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡಲ್ಲ. ಓಕೆ, ನಿಮಗೆ ಫ್ರೀ ವಿಲ್ ಅನ್ನೋದು ಎವ್ರಿ ಸಿಂಗಲ್ ಡೇ ಇರುತ್ತೆ. ಅಂದರೆ ನಿಮ್ಮ ಲೈಫ್ ಚೇಂಜಸ್ ನೀವೇ ಮಾಡ್ಕೋಬೇಕು ಎವ್ರಿ ಸಿಂಗಲ್ ಡೇ. ಸ್ಲೋಲಿ ಯು ಹ್ಯಾವ್ ಟು. ನಿಮ್ಮ ಒಂದು ಚೈಲ್ಡ್ಹುಡ್ ಮೇ ಬಿ ನಿಮ್ಮ ಫಸ್ಟ್ ಚಾಪ್ಟರ್ನ ಬರೆದಿತ್ತು, ಬಟ್
ಕರೆಂಟ್ಲಿ ನೀವು ನಿಮ್ಮ ರೆಸ್ಟ್ ಚಾಪ್ಟರ್ಸ್ನ ಬರಿತಾ ಇದ್ದೀರಾ. ಸೊ ಕೀಪ್ ದಟ್ ಇನ್ ಮೈಂಡ್. ಎಲ್ಲದೂ ಚೈಲ್ಡ್ಹುಡ್ ಲೈಫಲ್ಲಾದ ನಡೆದ ಏನು ಸಿಚುವೇಶನ್ಸ್ಗಳು, ಸನ್ನಿವೇಶಗಳು ಅದ್ರ ಮೇಲೇ ಡಿಪೆಂಡ್ ಆಗೋದಕ್ಕೆ ಹೋಗಬೇಡಿ. ದಟ್ಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಸೊ ಸೆಕೆಂಡ್ ಕಾರ್ಡ್ ಏನು ಬಂದಿದೆ, 6 ಆಫ್ ಕಪ್ಸ್. ಇದು ಒಂದು ಇನ್ನರ್ ಚೈಲ್ಡ್ ಬಗ್ಗೆ ಮಾತಾಡುತ್ತೆ. ಇವತ್ತು ನಿಮ್ಮ ಹತ್ರ ಏನೆಲ್ಲ ಹ್ಯಾಬಿಟ್ಸ್ ಇದೆ, ಡೆಫಿನೆಟ್ಲಿ ಅದು ನೀವು ಸಣ್ಣವ್ರು ಇರಬೇಕಾದ್ರೆ ಸ್ಟಾರ್ಟ್ ಆಗಿತ್ತದೆಲ್ಲ. ಸಣ್ಣವ್ರು ಇರಬೇಕಾದ್ರೆ ಹೆಂಗಿತ್ತು ಜೀವನ, ಅದ್ರ ಮೇಲೇ ನಿಮ್ಮ ಒಂದು ಕರೆಂಟ್ ಲೈಫ್ ಹ್ಯಾಬಿಟ್ಸ್ ಡಿಪೆಂಡ್ ಆಗಿದೆ. ಮೇ ಬಿ ಚೈಲ್ಡ್ಹುಡ್ ಡೇಸಲ್ಲಿ ನಿಮ್ಮ ಫೀಲಿಂಗ್ಸ್ನ ಯಾರೋ ಇಗ್ನೋರ್ ಮಾಡಿದರು ಅಂದರೆ ಮೇ ಬಿ ಕರೆಂಟ್ ಲೈಫಲ್ಲಿ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಅಥವಾ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ನಿಮಗೆ ಯಾರೋ ಒಬ್ಬರು ಅನ್ಸೇಫ್ ಫೀಲ್ ಮಾಡಿಸಿದ್ರು ಅಂದರೆ ಓಕೆ, ಕರೆಂಟ್ ಸಿಚುವೇಷನಲ್ಲಿ ಬೆಳೆದಿದ್ದೀರ ನೀವು, ಬಟ್ ನಿಮಗೆ ಒಂದಷ್ಟು ಜನರನ್ನ ನಂಬೋದಕ್ಕೆ ಆಗ್ತಾ ಇಲ್ಲ. ಆ ಥರ ಸಿಚುವೇಷನಲ್ಲಿದ್ದೀರ ತುಂಬ ಜನ. ದಟ್ ಈಸ್ ಅ ರೀಸನ್. ಕರೆಂಟ್ ಸಿಚುವೇಷನಲ್ಲಿ ಏನೆಲ್ಲ ಹ್ಯಾಬಿಟ್ಸ್ ಆಗ್ತಾಯಿದೆ, ಕರೆಂಟ್ ಸಿಚುವೇಷನಲ್ಲಿ ಏನೆಲ್ಲ ಡಿಫಿಕಲ್ಟ್ ಫೀಲ್ ಆಗ್ತಾಯಿದೆ, ತುಂಬ ಜನಕ್ಕೆ ಇಲ್ಲಿ ಚೈಲ್ಡ್ಹುಡ್ ಒನ್ ಆರ್ ದಿ ಅದರ್ ವೇ ಇಂಪ್ಯಾಕ್ಟ್ ಮಾಡಿದೆ ಅಂತ ನೋಡ್ತಾ ಇದ್ದೀನಿ. ನಿಮ್ಮ ಚೈಲ್ಡ್ಹುಡ್ ಡೇಸ್ ಒನ್ ಆರ್ ದಿ ಅದರ್ ವೇ ನಿಮ್ಮ ಕರೆಂಟ್ ಲೈಫ್ ಸಿಚುವೇಶನ್ನ ಒನ್ ಆರ್ ದಿ ಅದರ್ ವೇ ಎಫೆಕ್ಟ್ ಮಾಡ್ತಾ ಇದೆ. ಇಟ್ಸ್ ಓಕೆ. ತುಂಬ ಜನಕ್ಕೆ ಕರೆಂಟ್ ಸಿಚುವೇಷನಲ್ಲಿ ಯಾವುದೋ ಒಂದು ಪರ್ಸನ್ ಇದ್ದಾರೆ, ಅವ್ರ ಜೊತೆ ನಿಮಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ಸಮ್ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಸಮ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಕಾರಣದಿಂದ ಮುಂಚೆ ಏನೋ ಎಕ್ಸ್ಪ್ರೆಸ್ ಮಾಡಿದ್ರಿ, ಬಟ್ ಅದನ್ನ ಅಪ್ರಿಷಿಯೇಟ್ ಮಾಡಿರಲಿಲ್ಲ ಒಂದು ಪರ್ಸನ್ ಅಥವಾ ಒಂದಷ್ಟು ಜನರು. ದಟ್ ಈಸ್ ದ ರೀಸನ್ ನಿಮಗೆ ಕಾನ್ಫಿಡೆನ್ಸ್ ಸಿಗ್ತಾ ಇಲ್ಲ. ಮೇ ಬಿ ಆ ಟೈಮಲ್ಲಿ ಅಪ್ರಿಷಿಯೇಟ್ ಯಾರಾದರೂ ಮಾಡಿದ್ದಿದ್ರೆ ನಿಮ್ಮ ಒಂದು ಕಾನ್ಫಿಡೆನ್ಸ್ನ, ಮೇ ಬಿ ಇವತ್ತಿನ ಟೈಮಲ್ಲಿ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು, ನೀವು ನಿಮ್ಮ ಮೇಲೆ ಜಾಸ್ತಿ ನಂಬಿಕೆ ಇಟ್ಕೊತಾ ಇದ್ರಿ. ಇಟ್ಸ್ ಓಕೆ. ಬಟ್ ಇವಾಗ ಏಂಜಲ್ಸ್ ನಿಮಗೆ ಏನು ಹೇಳ್ತಾ ಇದ್ದೀರಾ, ಇಟ್ಸ್ ಓಕೆ, ಪಾಸ್ಟ್ ಇಸ್ ಪಾಸ್ಟ್, ಆಗಿದ್ದು ಆಗೋಯ್ತು. ಅಟ್ಲೀಸ್ಟ್ ಇವಾಗ ನಿಮ್ಮ ಮೇಲೆ ನೀವು ಜೆಂಟಲ್ ಆಗಿರಿ, ನಿಮ್ಮನ್ನ ನೀವು ಚೆನ್ನಾಗಿ ಟ್ರೀಟ್ ಮಾಡಿ, ನಿಮ್ಮನ್ನ ನೀವು ಡಿಫಿಕಲ್ಟ್ ವೇಯಲ್ಲಿ ಟ್ರೀಟ್ ಮಾಡಬೇಡಿ. ಮನುಷ್ಯ ಆದಮೇಲೆ ಎಲ್ಲರಿಗೂ ಒಂದಷ್ಟು ಭಯಗಳಿರುತ್ತೆ. ಯು ಡೋಂಟ್ ಹ್ಯಾವ್ ಟು ಜಡ್ಜ್ ಯುವರ್ ಸೆಲ್ಫ್. ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ನೀವು ನಿಮ್ಮನ್ನ ತುಂಬ ಜಡ್ಜ್ ಮಾಡ್ತಾ ಇದ್ದೀರಾ. ನಿಮ್ಮ ಭಯಗಳು ಏನೆಲ್ಲ ಇದೆ ಅದ್ರ ಮೇಲೆ ನೀವು ತುಂಬ ಜಡ್ಜ್ ಮಾಡ್ಕೊತಾ ಇದ್ದೀರಾ. ಅಂದರೆ ನಿನಗೆ ತುಂಬ ಭಯ, ನಿನಗೇನಕ್ಕೂ ಧೈರ್ಯ ಇಲ್ಲ, ನೀನು ಒಂಥರ ನಿನ್ನ ಲೈಫಲ್ಲೇ ನಿನ್ನ ಸೈಡ್ ಕ್ಯಾರೆಕ್ಟರ್ ಆಗೋಗ್ಬಿಟ್ಟೆ, ಹೀಗೆಲ್ಲ ಜಡ್ಜ್ ಮಾಡ್ಕೊತಾ ಇದ್ದೀರಾ. ಜಸ್ಟ್ ಅಂಡರ್ಸ್ಟ್ಯಾಂಡ್, ನಿಮಗೆಲ್ಲ ಇವಾಗ ಒಂದಷ್ಟು ಭಯಗಳಿದೆ, ಒಂದಷ್ಟು ಇನ್ಸೆಕ್ಯೂರಿಟೀಸ್ ಇದೆ, ತುಂಬ ಜನ ಅಂಡರ್ ಕಾನ್ಫಿಡೆಂಟ್ ಇದ್ದೀರಾ ಅಂದರೆ ಯಾಕೆ ಹಿಂಗಾದ್ರಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಒನ್ಸ್ ನೀವು ಅದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಸ್ಲೋಲಿ ಅದರಿಂದ ನೀವು ಹೊರಗೆ ಬರ್ತೀರಾ, ಇನ್ನೂ ಸ್ಟ್ರಾಂಗ್ ಆಗ್ತೀರಾ. ಓಕೆ. ಆ್ಯಂಡ್ ನನಗಿಲ್ಲಿ ಒನ್ ಕ್ವೆಶನ್ ಅವಾಗಿಂದ ಪಾಪಪ್ ಆಗ್ತಾಯಿದೆ ತುಂಬ ಜನರದ್ದು ಮೈಂಡಲ್ಲಿ. ನಿಜವಾಗ್ಲೂ ನಾನು ಚೇಂಜ್ ಆಗ್ತೀನಾ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಇದೆ. ದ ಆನ್ಸರ್ ಈಸ್ ಎಸ್. ಬಿಕಾಸ್ ಸ್ಟಾರ್ ಬಂದಿದೆ, 6 ಆಫ್ ಕಪ್ಸ್ ಬಂದಿದೆ. ಡೆಫಿನೆಟ್ಲಿ ನೀವು ಚೇಂಜ್ ಆಗ್ತೀರಾ. ಡೆಫಿನೆಟ್ಲಿ ಪಾಸ್ಟಲ್ಲಿ ಆಗಿದ ಏನು ನೆಗೆಟಿವ್ ಸಿಚುವೇಶನ್ಸ್ ಮತ್ತೆ ನಿಮ್ಮ ಮೇಲೆ ಅದೇ ಥರ ಆಗಲ್ಲ. ಡೆಫಿನೆಟ್ಲಿ ನೀವು ಅದರಿಂದ ಹೊರಗೆ ಬರ್ತೀರಾ. ಹೌದು, ಪಾಸ್ಟಲ್ಲಿ ಕೆಲವೊಂದಷ್ಟು ಗಾಯಗಳು ಆಗಿದೆ, ಬಟ್ ನೀವು ಅದೇ ಪರ್ಸನ್ ಅಲ್ಲ, ನೀವು ಚೇಂಜ್ ಆಗ್ತಾ ಇದ್ದೀರಾ. ಮೇ ಬಿ ತುಂಬ ಜನ ಥೆರಪಿ ತೊಗೊತಾ ಇದ್ದೀರಾ, ತುಂಬ ಜನ ಮೆಡಿಟೇಷನಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ತುಂಬ ಜನ ಸ್ಪಿರಿಚುವಾಲಿಟಿಲಿ ಇನ್ವಾಲ್ವ್ ಆಗಿದ್ದೀರಾ, ತುಂಬ ಜನ ಜರ್ನಲ್ ಮಾಡ್ತಾ ಇದ್ದೀರಾ. ಅಂದರೆ ಅದರಿಂದ ಹೊರಗೆ ಬರೋದಕ್ಕೆ ಬರೀತಾ ಇದ್ದೀರಾ. ನೀವು ತುಂಬ ಜನ ದೇವ್ರ ಹತ್ರ ಬೇಡ್ಕೊತಾ ಇದ್ದೀರಾ, ಪ್ರೇಯರ್ ಮಾಡ್ತಾ ಇದ್ದೀರಾ. ತುಂಬ ಜನ ಅದರಿಂದ ಹೊರಗೆ ಬರೋದಕ್ಕೆ ತುಂಬ ಟ್ರೈ ಕೂಡ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಅಂದರೆ ಒಂದಷ್ಟು ಒಳ್ಳೆ ಜನರನ್ನ ಮೀಟ್ ಆಗ್ತಾ ಇದ್ದೀರಾ. ಅಂದರೆ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಇದ್ರಲ್ವ, ಆ ಜನರಿಗಿಂತ ಡಿಫ್ರೆಂಟ್ ಜನರನ್ನ ನೀವು ಮೀಟ್ ಮಾಡ್ತಾ ಇದ್ದೀರಾ. ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಹೆಂಗಿದ್ರು ನಿಮ್ಮ ಸುತ್ತಮುತ್ತ ಜನರು ಅಂದರೆ ನಿಮಗೆ ಒಳ್ಳೆ ರೀತಿಲಿ ನೋಡ್ಕೊತಾ ಇರಲಿಲ್ಲ, ಯಾವಾಗಲೂ ನಿಮ್ಮಲ್ಲಿ ಏನೋ ತೊಂದರೆ ಇದೆ, ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ, ಈ ಥರ ಟ್ರೀಟ್ ಮಾಡ್ತಾಯಿದ್ರು. ಬಟ್ ಇವಾಗ ಕರೆಂಟ್ ಸಿಚುವೇಷನಲ್ಲಿ ಯಾವ ಥರ ಒಂದಷ್ಟು ಜನರನ್ನ ಮೀಟ್ ಮಾಡ್ತಾ ಇದ್ದೀರಾ, ಫ್ರೆಂಡ್ಸ್ ಮಾಡ್ಕೊತಾ ಇದ್ದೀರಾ, ಕನೆಕ್ಟ್ ಆಗ್ತಿದ್ದೀರಾ ಅಂದರೆ ಯಾವಾಗಲೂ ನಿಮಗೊಂಥರ ಬೆಟರ್ ಫೀಲ್ ಮಾಡಿಸ್ತಾ ಇರ್ತಾರೆ.
ಓಕೆ. ಸೊ ಸಿ ಲೈಫಲ್ಲಾದ ಆಗುವ ಎಲ್ಲ ಹೆಲ್ದಿ ಎಕ್ಸ್ಪೀರಿಯನ್ಸಸ್ ನಿಮಗೆ ಟೀಚ್ ಮಾಡ್ತಾ ಇದೆ. ನಿಮ್ಮ ಹಾರ್ಟ್ ಕೂಡ ಚೇಂಜ್ ಆಗುತ್ತೆ, ಹೋಗ್ತಾ ಹೋಗ್ತಾ ನಿಮ್ಮಲ್ಲಾದ ಗಾಯ ಕೂಡ ವಾಸಿ ಆಗುತ್ತೆ ಅಂತ ನಿಮಗದು ತೋರಿಸ್ತಾ ಇದೆ. ಸಿ ಯು ಆರ್ ನಾಟ್ ಬ್ರೋಕನ್, ನೀವು ಮುರಿದೋಗ್ಬಿಟ್ಟಿರ, ನೀವು ಕಲಿತಾ ಇದ್ದೀರಾ ಅಷ್ಟೆ. ಓಕೆ. ಆ್ಯಂಡ್ ಥರ್ಡ್ ಕಾರ್ಡ್, ಇಲ್ಲಿ ಜಸ್ಟಿಸ್ ಕಾರ್ಡ್ ಏನು ಬಂದಿದೆ, ಸಿ ಜಸ್ಟಿಸ್ ಇಸ್ ಅಬೌಟ್ ಟ್ರುತ್, ಜಸ್ಟಿಸ್ ಇಸ್ ಅಬೌಟ್ ಆನೆಸ್ಟಿ. ಎಸ್ಪೆಷಲಿ ಲವ್ ಲೈಫ್ಗೆ ಪುಲ್ ಮಾಡಿದಾಗ ನನಗೆ ಜಸ್ಟಿಸ್ ಕಾರ್ಡ್ ಬಂದಿದ್ದು. ಓಕೆ. ಎಸ್ಪೆಷಲಿ ಸಿಂಗಲ್ಸ್ ಯಾರೆಲ್ಲ ಇದ್ದೀರಾ, ನಾನೇನು ನೋಡ್ತಾ ಇದ್ದೀನಿ ಅಂದರೆ, ಯಾರನ್ನೂ ನಿಮಗಿಷ್ಟ ಇದೆ ಬಟ್ ನಿಮ್ಮ ಫೀಲಿಂಗ್ಸ್ನ ಹೈಡ್ ಮಾಡ್ತಾ ಇದ್ದೀರಾ. ಬಟ್ ಇವತ್ತು ನಿಮಗೆ ನೀವೇ ಕ್ವೆಶನ್ ಮಾಡ್ಕೋಬೇಕು, ಈ ನೀವು ಫೀಲಿಂಗ್ಸ್ನ ಸೀಕ್ರೆಟ್ ಥರ ಇಟ್ಕೊಂಡಿದ್ದೀರಲ್ವ, ನೀವು ಈ ಕನೆಕ್ಷನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಅದು ನಿಮ್ಮ ಭಯಗಳನ್ನ ನೀವು ಮುಚ್ಚಿಡ್ತಾ ಇದ್ದೀರಾ. ಬಿಕಾಸ್ ಡೆಫಿನೆಟ್ಲಿ ಮುಂಚೆನೇ ಹೇಳ್ದಂಗೆ ತುಂಬ ಜನಕ್ಕೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ವಲ್ಪ ಭಯ ಇದೆ. ಚೈಲ್ಡ್ಹುಡ್ ಫಿಯರನ್ನು ನೀವು ತುಂಬ ಮುಚ್ಚಿಡ್ತಾ ಇದ್ದೀರಾ, ಅದನ್ನ ಓವರ್ಕಮ್ ಮಾಡ್ತಾ ಇಲ್ಲ. ಸಮ್ಟೈಮ್ಸ್ ಏನು ಮಾಡ್ತಾರೆ ಗೊತ್ತಾ, ಜನರು ಫೀಲಿಂಗ್ಸ್ನ ಸೀಕ್ರೆಟಾಗೆ ಇಟ್ಬಿಡ್ತಾರೆ. ಬಿಕಾಸ್ ಎಲ್ಲೋ ಒಂದು ಕಡೆ ಅವ್ರ ಭಯನ ಓವರ್ಕಮ್ ಮಾಡೋದಕ್ಕೆ ಅವ್ರು ರೆಡಿ ಇರಲ್ಲ. ಎಲ್ಲೋ ಒಂದು ಕಡೆ ಅವರಿಗೆ ಭಯ, ನಾನು ಎಲ್ಲಿ ಹೇಳಿಬಿಟ್ರೆ ಆ ಪರ್ಸನ್ ನನ್ನ ಫೀಲಿಂಗ್ಸ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ವೇನೋ, ಅಪ್ರಿಷಿಯೇಟ್ ಮಾಡಲ್ವೇನೋ, ನೆಗ್ಲೆಕ್ಟ್ ಮಾಡಿಬಿಡ್ತಾರೇನೋ, ಇನ್ನೂ ದೂರ ಆಗಿಬಿಡ್ತಾರೇನೋ ಅನ್ನೋ ಒಂದು ಭಯ. ಬಟ್ ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಸಿ ಯಾವಾಗ ನೀವು ಆನೆಸ್ಟ್ ಆಗಿರ್ತೀರಾ, ಯಾವಾಗ ನೀವು ಏನಿದೆ ಜೆನ್ಯೂನ್ ಆಗಿ ಹೇಳ್ತೀರಾ, ಆವಾಗ ನಿಮ್ಮಿಬ್ಬರು ಮಧ್ಯೆ ಇರೋ ಟ್ರಸ್ಟ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಇಟ್ಸ್ ಓಕೆ, ಎಲ್ಲದನ್ನು ಶೇರ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಡೆಫಿನೆಟ್ಲಿ ಟೈಮಿಂಗ್ ಮ್ಯಾಟರ್ಸ್, ಕೈಂಡ್ನೆಸ್ ಮ್ಯಾಟರ್ಸ್. ಬಟ್ ಇವಾಗ ನಿಮ್ಮ ಫೀಲಿಂಗ್ಸ್ನ ಏನು ಸೀಕ್ರೆಟಾಗಿ ಇಟ್ಕೊಂಡಿದ್ದೀರಾ ಅಲ್ವಾ, ಅದು ತುಂಬ ಹೈಡ್ ಮಾಡ್ತಾ ಇದ್ದರೆ ನಿಮ್ಮಿಬ್ಬರು ಮಧ್ಯೆ ಇರೋ ಡಿಸ್ಟೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ಅಂದರೆ ರಿಲೇಷನ್ಶಿಪ್ದು ಫೌಂಡೇಶನ್ನೇ ಅದು ಹಾಳು ಮಾಡಿಬಿಡುತ್ತೆ. ಬಿಕಾಸ್ ಟ್ರಸ್ಟ್ ಇಸ್ ದ ಫೌಂಡೇಶನ್, ಅದನ್ನೇ ಇದು ಹಾಳು ಮಾಡೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ನಿಮ್ಮ ಏಂಜಲ್ಸ್ ನಿಮಗೇನು ಹೇಳ್ತಾ ಇದೆ ಅಂದರೆ, ಏನಿದೆ ಅದನ್ನ ಧೈರ್ಯವಾಗಿ ಹೇಳು, ಭಯ ಪಡ್ಕೊಂಡು ಕೂರಬೇಡ. ಯಾವಾಗ ಒಂದು ಸತ್ಯ ನಾನು ಇಷ್ಟಪಟ್ಟು ಹೇಳ್ತೀರ ಅಲ್ವಾ, ಅದು ಒನ್ ಆರ್ ದಿ ಅದರ್ ವೇ ನಿಮ್ಮ ಭಯಗಳನ್ನ ಅಟ್ಲೀಸ್ಟ್ ಓವರ್ಕಮ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಆ್ಯಂಡ್ ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಎಸ್ಪೆಷಲಿ ನಿಮಗಿಲ್ಲಿ ಏನು ಮೆಸೇಜ್ ಬರ್ತಾ ಇದೆ ಅಂದರೆ, ಐ ಫೀಲ್ ಲೈಕ್ ನಿಮ್ಮಿಬ್ಬರು ಮಧ್ಯ ಟ್ರಸ್ಟ್ ಇಶ್ಯೂಸ್ ಇದೆ. ಅಂದರೆ ನಿಮಗೆ ಅನ್ನಿಸ್ತಾ ಇದೆ ನಿಮ್ಮ ಒಂದು ಪರ್ಸನ್ ನಿಮ್ಮಿಂದ ಏನೋ ಹೈಡ್ ಮಾಡ್ತಾ ಇದ್ದಾರೆ ಅಂತ. ಸಿ ಜಸ್ಟಿಸ್ ಟ್ಯಾರೋ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಓಕೆ ರಿಯಾಕ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಫಸ್ಟು ಇಫ್ ಪಾಸಿಬಲ್ ಆನೆಸ್ಟಾಗಿ ಕಮ್ಯುನಿಕೇಟ್ ಮಾಡಿ, ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಆ್ಯಂಡ್ ದೆನ್ ಡಿಸೈಡ್ ನಿಮಗೆ ಯಾವುದು ಸರಿ ಅಂತ. ಸೊ ಎಸ್ಪೆಷಲಿ ರಿಲೇಷನ್ಶಿಪ್ ಮ್ಯಾಟರ್ಸ್ ಅಂತ ಬಂದರೆ ನೀವು ತುಂಬ ಆನೆಸ್ಟ್ ಆಗಬೇಕು, ಏನಿದೆ ಡೈರೆಕ್ಟಾಗಿ ಮಾತಾಡೋದನ್ನ ಕಲಿಬೇಕು. ಮುಜುಗುರ ಮಾಡಿಕೊಂಡು ಭಯದಲ್ಲಿ ಎಲ್ಲಿ ಕೇಳಿಬಿಟ್ರೆ ಇನ್ನೂ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಬಂದುಬಿಡುತ್ತೋ, ಎಲ್ಲಿ ಆ ಪರ್ಸನ್ ನನ್ನಿಂದ ದೂರ ಆಗಿಬಿಡ್ತಾರೋ ಅನ್ನೋ ಭಯದಲ್ಲೇ ಇದ್ದರೆ ಇದು ಯಾವುದೇ ರೀತಿ ನಿಮಗೆ ವರ್ಕೌಟ್ ಆಗಲ್ಲ. ಆ ಥರ ನಾನು ನೋಡ್ತಾ ಇದ್ದೀನಿ. ಓಕೆ. ಆ್ಯಂಡ್ ಕರಿಯರ್ ವಿಚಾರ ಅಂತ ಕೇಳಿದಾಗ ನನಗಿಲ್ಲಿ ಬಂದಿದ್ದು 2 ಆಫ್ ಪೆಂಟಕಲ್ಸ್. ನನಗೇನು ಅನಿಸ್ತಾ ಇದೆ ಗೊತ್ತಾ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಯಾವಾಗಲೂ ಈ ಒಂದು ಕ್ವೆಶನ್ ತಲೆಯಲ್ಲಿದೆ, ನನಗೆ ಈ 9 to 5 ಜಾಬ್, ಈ IT ಜಾಬ್, ಈ ಟೈಮ್ ಲೈನ್ಸ್ ಇರುತ್ತಲ್ಲ, ಜಾಬ್ ಬೆಳಗ್ಗೆ ಲಾಗಿನ್ ಆದರೆ ಸಂಜೆ ಲಾಗೌಟ್ ಆಗಬೇಕು, ಇದು ನಿಮ್ಮ ಲೈಫ್ ಸ್ಟೈಲ್ಗೆ ಚೆನ್ನಾಗಿ ವರ್ಕೌಟ್ ಆಗುತ್ತಾ? ಈ ಥರ ಒಂದು ಕ್ವೆಶನ್ ನಿಮಗೆ ತುಂಬ ಇದೆ. ಈ ಏಂಜಲ್ಸ್ ಏನು ಹೇಳ್ತಾ ಇದೆ ಅಂದರೆ, ಜಗತ್ತು ಚೇಂಜ್ ಆಗ್ತಾ ಇದೆ. ಒಂದಷ್ಟು ಜನ ಟ್ರೆಡಿಷ್ನಲ್ ಜಾಬ್ನೇ ಫಾಲೋ ಮಾಡ್ತಾರೆ, ಅವ್ರಿಗೆ ಅದರಲ್ಲೇ ಖುಷಿ ಇದೆ, ಅದರಲ್ಲೇ ಒಂದು ಸ್ಟೆಬಿಲಿಟಿ ಕೊಡ್ತಾ ಇದೆ ಅವರಿಗೆ, ಅದರಲ್ಲೇ ಖುಷಿಯಾಗಿದ್ದಾರೆ. ಒಂದಷ್ಟು ಜನ ಬಿಸ್ನೆಸ್ ಕಡೆ ಹೋಗ್ತಾರೆ, ಒಂದಷ್ಟು ಜನ ವರ್ಕ್ ಫ್ರಮ್ ಹೋಮ್ ಪ್ರಿಫರ್ ಮಾಡ್ತಾರೆ, ಒಂದಷ್ಟು ಜನ ಫ್ರೀಲ್ಯಾನ್ಸಿಂಗ್ ಪ್ರಿಫರ್ ಮಾಡ್ತಾರೆ, ಒಂದಷ್ಟು ಜನ ಆನ್ಲೈನಲ್ಲಿ ಏನೋ ಒಂದು ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಯಾವುದು ಒಳ್ಳೆಯದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾರು ಡಿಸೈಡ್ ಮಾಡೋದಕ್ಕೆ ಆಗಲ್ಲ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಬಂದುಬಿಟ್ಟು, ಯಾವ ಒಂದು ಕೆಲಸನ ನೀವು ಚೂಸ್ ಮಾಡಿದ್ರೆ
ನೀವು ನಿಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡ್ಬೋದು. ಅಂದರೆ ನಿಮ್ಮ ಕೆಲಸ, ನಿಮ್ಮ ಹೆಲ್ತ್, ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಫ್ಯಾಮಿಲಿ, ನಿಮ್ಮ ಹ್ಯಾಪಿನೆಸ್, ಯಾವ ಕೆಲಸನ ನೀವು ಚೂಸ್ ಮಾಡಿದಾಗ ನೀವು ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಬೋದು, ಅದು ಮ್ಯಾಟರ್ ಆಗುತ್ತೆ. ಓಕೆ, ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಒಂದು ಜರ್ನಿನ ಇನ್ನೊಬ್ಬರಿಗೆ ನೀವು ಕಂಪೇರ್ ಮಾಡಬೇಡಿ. ಡೆಫಿನೆಟ್ಲಿ ಜಗತ್ತು ಮುಂದುವರಿತಾ ಇದೆ, ಟೆಕ್ನಾಲಜಿ ಏನು ಮಾಡ್ತಾ ಇದೆ ಅಂದರೆ ಹೊಸ ಹೊಸ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ತಾ ಇದೆ. ಬಟ್ ಅಷ್ಟೇ ಅದು ಡಿಸ್ಟ್ರಾಕ್ಷನ್ಸ್ ಕೂಡ ಕ್ರಿಯೇಟ್ ಮಾಡ್ತಾ ಇದೆ, ಬಿಕಾಸ್ ಆಪ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಓಕೆ, ಬಟ್ ಬಿಗ್ಗೆಸ್ಟ್ ಲೈಫ್ ಸ್ಕಿಲ್ ಬಂದುಬಿಟ್ಟು ಬ್ಯಾಲೆನ್ಸ್ ಮಾಡೋದು. ಇವಾಗ ಏಂಜಲ್ಸ್ ನಿಮಗೆ ಏನು ಹೇಳ್ತಾ ಇದೆ ಅಂದರೆ, ಫಸ್ಟು ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬರೀ ನಿಮ್ಮ ಟೈಮ್ ಮಾತ್ರ ಅಲ್ಲ, ಚೆನ್ನಾಗಿ ಕೆಲಸ ಮಾಡಿ, ಬಟ್ ರೆಸ್ಟ್ ಮಾಡೋದಕ್ಕೆ ಮರಿಬೇಡಿ. ದುಡ್ಡು ಮಾಡಿ, ಬಟ್ ನಿಮ್ಮ ಒಂದು ಲೈಫ್ನ ಎಂಜಾಯ್ ಮಾಡೋದಕ್ಕೆ ಮರಿಬೇಡಿ. ಇವಾಗ ಲೈಫಲ್ಲಿ ಸಕ್ಸಸ್ ಇದೆ ಅಂದ್ಕೊಳ್ಳಿ, ಬಟ್ ನೆಮ್ಮದಿನೇ ಇಲ್ಲ ಅಂದರೆ ಇಟ್ಸ್ ನಥಿಂಗ್, ಇಟ್ಸ್ ಎಂಪ್ಟಿ. ಸೊ ಇದೆಲ್ಲ ಕಾರ್ಡ್ಸ್ ನೋಡಿದ್ರೆ ಮೇಯ್ನಾಗಿ ಫಸ್ಟ್ ಕಾರ್ಡ್ ಏನು ಹೇಳ್ತಾ ಇದೆ, ಹೀಲಿಂಗ್ ಆಗ್ತಾ ಇದೆ ಆಲ್ರೆಡಿ, ಡೋಂಟ್ ವರಿ. ನಿಮ್ಮ ಪಾಸ್ಟ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಸಾಕು. ರಿಲೇಷನ್ಶಿಪ್ ಅಂತ ಬಂದರೆ ಆನೆಸ್ಟಾಗಿರಿ, ಏನಿದೆ ಅದನ್ನ ಡೈರೆಕ್ಟಾಗಿ ಮಾತಾಡಿ, ಮುಚ್ಚಿಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಕರಿಯರ್ ಅಂತ ಬಂದರೆ ಒಂದು ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡಿ, ದಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಸೊ 4 ಮೆಸೇಜಸ್ ನೋಡಿದ್ರೆ ಏನು ಹೇಳ್ತಾ ಇದೆ ಅಂದರೆ, ಯಾವಾಗ ನೀವು ನಿಮ್ಮ ಪಾಸ್ಟಲ್ಲಾದ ಸಿಚುವೇಶನ್ ಬರೀ ಅದ್ರ ಮೇಲೆ ಫೈಟ್ ಮಾಡೋದು ನಿಲ್ಲಿಸ್ತೀರಾ, ಯಾವಾಗ ನಿಮ್ಮ ಹಾರ್ಟಿಗಾಗಿರೋ ಗಾಯ ಅದನ್ನು ವಾಸಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ, ಆ್ಯಂಡ್ ರಿಲೇಷನ್ಶಿಪ್ ಅಂತ ಬಂದರೆ ಎಷ್ಟು ನೀವು ಆನೆಸ್ಟಾಗಿ ಇರ್ತೀರಾ, ಆ್ಯಂಡ್ ನಿಮ್ಮ ಕರಿಯರ್ ಲೈಫ್ ಅಂತ ಬಂದರೆ ನಿಮ್ಮ ವ್ಯಾಲ್ಯೂಸ್ಗೆ ಮ್ಯಾಚ್ ಆಗುವಂಥ ಲೈಫ್ ಸ್ಟೈಲ್ ಯಾವಾಗ ಲೀಡ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ, ಆವಾಗ ನಿಮ್ಮ ಫ್ಯೂಚರ್ ಇನ್ನೂ ಚೆನ್ನಾಗಾಗತ್ತೆ. ಓಕೆ, ಐ ನೋ ತುಂಬ ಜನ ಏನು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಚೈಲ್ಡ್ಹುಡ್ ಡೇಸ್ ತುಂಬ ನಿಮ್ಮ ಮೇಲೆ ಪರಿಣಾಮ ಮಾಡಿದೆ, ಬಟ್ ಅದು ನಿಮ್ಮನ್ನ ಒಂದು ಜೈಲಲ್ಲಿ ಕೂರಿಸ್ಲಿಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಫ್ಯೂಚರ್ನ ಶೇಪ್ ಮಾಡಿದೆ, ನಿಮ್ಮ ಲೈಫ್ನೇ ಅದು ಫಿನಿಷ್ ಮಾಡಿಲ್ಲ. ಓಕೆ, ಇವತ್ತೇನು ಒಂದೊಂದು ಡಿಸಿಷನ್ ಮಾಡ್ತೀರಾ ಅದು ನಿಮ್ಮ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ. ಚೈಲ್ಡ್ಹುಡ್ ಈಸ್ ಓವರ್. ಓಕೆ, ಚೂಸ್ ಕೈಂಡ್ನೆಸ್, ಚೂಸ್ ಟ್ರೂತ್, ಚೂಸ್ ಹೀಲಿಂಗ್, ಚೂಸ್ ಬ್ಯಾಲೆನ್ಸ್. ಅದೇ ನಿಮ್ಮ ಒಂದು ಏಂಜಲ್ಸ್ ಮೆಸೇಜ್, ವೆರಿ ಇಂಪಾರ್ಟೆಂಟ್ ಮೆಸೇಜ್. ತುಂಬ ಜನಕ್ಕೆ ಸಿಕ್ಕಿದೆ ಅಂತ ನೋಡ್ತಾ ಇದ್ದೀನಿ, ಎಸ್ಪೆಷಲಿ ಜನರಲ್ ಮೆಸೇಜ್, ಲವ್ ಲೈಫ್, ರಿಲೇಷನ್ಶಿಪ್, ವರ್ಕ್ ಲೈಫ್ ಅಂತ ಬಂದ್ರು ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಲೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಏನಾದ್ರು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವೀಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ಬಾಯ್, ಟೇಕ್ ಕೇರ್.